ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಹಾಗೂ ಇವತ್ತಿನ ವಿಚಾರವನ್ನ ಪ್ರಾಣಾಯಾಮದ ಕುರಿತು ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರತಕ್ಕಂಥ ಆತ್ಮೀಯರಾದ ಶ್ರೀಯುತ ಶರತ್ ಎಚ್.ಎಸ್. ರವರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಗ್ರಂಥಗಳಲ್ಲಿ ಯೋಗ ಈ ಶೀರ್ಷಿಕೆಯ ಅಡಿಯಲ್ಲಿ ಇವತ್ತು 6ನೆಯ ಸಂಚಿಕೆ. 5 ಸಂಚಿಕೆಗಳು ಈಗಾಗಲೇ ಮುಗಿದಿವೆ. ಮೊದಲನೇ 4 ಸಂಚಿಕೆಗಳು ಆಸನಗಳ ಕುರಿತು, ನಂತರ 5ನೇ ಸಂಚಿಕೆಯಿಂದ ಪ್ರಾಣಾಯಾಮದ ಕುರಿತು ಆರಂಭ ಆಯಿತು. ಪ್ರಾಣ ಅಂದ್ರೆ ಏನು, ಇದರ ಬಗ್ಗೆ ಸಾಕಷ್ಟು ವಿಷಯವನ್ನ ಕಳೆದ ಬಾರಿ ಶ್ರೀಯುತ ಶರತ್ ಅವರು ನಮ್ಗೆ ಹೇಳಿದ್ದಾರೆ. ಆದ್ರೂ ಒಂದೆರಡು ಅಂಶವನ್ನ ನಾವು ಮೆಲ್ಕ್ ಹಾಕೋಣ ಅಂತ ನನಗೆ ಈ ಸಂದರ್ಭದಲ್ಲಿ ಅನ್ಸತ್ತೆ. ಮಹರ್ಷಿ ಉಪನಿಷತ್ತಿನ ಕತೆ, ಮಹರ್ಷಿ ಪಿಪ್ಪಲಾದರು 6 ಋಷಿಗಳ ಜೊತೆಗೆ ಕೂತ್ಕೊಂಡು ಶರೀರದಲ್ಲಿ ಯಾವುದು ಪ್ರಮುಖವಾದದ್ದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಪ್ರಾಣನೇ ಇದರಲ್ಲಿ ಪ್ರಮುಖವಾದದ್ದು ಅನ್ನುವಂತಹ ಕಥೆ ಉಪನಿಷತ್ನಲ್ಲಿ ಇರ್ತಕ್ಕಂಥದ್ದನ್ನ ನಮ್ಮ ಜೊತೆ ಹಂಚಿಕೊಂಡು ನಮ್ಗೆ ಆ ಪ್ರಾಣದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಅರ್ಥೈಸಿದ್ರು. ಉಸಿರು ಪ್ರಾಣ ಅಲ್ಲ, ಉಸಿರು ಪ್ರಾಣವಾಹಕ ಅನ್ನೋದನ್ನು ನಮ್ಗೆ ಸುಲಭವಾಗಿ ಹೇಳಿದ್ರು. ಹಾಗೇನೆ ಅಥರ್ವ ವೇದದಲ್ಲಿ, ತೈತ್ರೇಯ ಉಪನಿಷತ್ನಲ್ಲಿ, ಛಾಂದೋಗ ಉಪನಿಷತ್ನಲ್ಲಿ, ಕಠೋಪನಿಷತ್ನಲ್ಲಿ, ಪ್ರಶ್ನೋಪನಿಷತ್ನಲ್ಲಿ ಹೀಗೆ ಪಂಚಪ್ರಾಣಗಳು ಯಾವುವು ಅನ್ನೋದನ್ನು ಹೇಳಿದ್ರು. ಪ್ರಾಣಾಪಾನ ಉದಾನ ವ್ಯಾನ ಸಮಾನ ನಮ್ಮ ಶರೀರದಲ್ಲಿ ಇಲ್ಲಿರುತ್ತೆ. ಅದು ನಮ್ಮ ಕರ್ಮೇಂದ್ರಿಯಗಳ ಜೊತೆಗೆ ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಶರೀರದ ಯಾವ ಯಾವ ಭಾಗದಲ್ಲಿ ಪಂಚಪ್ರಾಣಗಳಿವೆ. ಕೇವಲ ಪಂಚಪ್ರಾಣಗಳು ಮಾತ್ರ ಇಲ್ಲ, ಉಪಪ್ರಾಣಗಳೂ ಇದ್ದಾವೆ. ಆ ಉಪಪ್ರಾಣಗಳ ಕುರಿತು ಸಾಕಷ್ಟು ನಮ್ಗೆ ಹೇಳಿದ್ದಾರೆ. ಉಪಪ್ರಾಣಗಳಲ್ಲಿ ನಮ್ಗೆ ಕರ್ಕರ, ಧನಂಜಯ ಅಂದ್ರೆ ಒಂದೊಂದು ಉಪಪ್ರಾಣಗಳು ಅದಕ್ಕೆ ಹೆಸರು ಬರಬೇಕಾದ್ರೆ ಕಾರಣ ಏನು ಅನ್ನೋದನ್ನು ತುಂಬಾ ಸರಳವಾಗಿ ಸುಲಭವಾಗಿ ಉಪನಿಷತ್ನಲ್ಲಿ ಏನು ಹೇಳಿದೆ ಅದನ್ನ ನಮ್ಗೆ ತುಂಬಾ ಚೆನ್ನಾಗಿ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಈ ವಿಚಾರವನ್ನು ಕೇಳ್ತಾ ಇದ್ದಾಗ ನಮ್ಗೆ ಪ್ರಾಣಾಯಾಮ ಮಾಡುವಾಗ ಅದು ಅನುಭವಕ್ಕೆ ಇಟ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಅದರ ಲಾಭ ಜಾಸ್ತಿ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಹಾಗೆ ಪ್ರಾಣ ಯಾವುದು, ಪ್ರಾಣಾಪಾನ ಉದಾನ ವ್ಯಾನ ಸಮಾನ, ಅದು ಶರೀರದ ಯಾವ್ಯಾವ ಭಾಗದಲ್ಲಿದೆ, ಅದರ ಕ್ರಿಯೆಗಳು, ಅದರ ವರ್ಣಗಳು ಹಾಗೂ ಪಂಚಭೂತಗಳ ಒಂದೊಂದು ಭಾಗ ಯಾವ್ದಾವ್ದು ಪ್ರಾಣಕ್ಕೆ ಅದನ್ನು ಹೋಲಿಕೆ ಮಾಡಿದೆ ಅಥವಾ ಅದು ಯಾವ್ದ ಜೊತೆಗೆ ಜೋಡಿಸ್ಕೊಂಡಿದೆ ಅನ್ನೋದನ್ನು ಕೂಡ ತುಂಬಾ ಸುಂದರವಾಗಿ ನಮ್ಗೆ ಕಳೆದ ಬಾರಿ ಹೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಹೇಗೆ, ಏನಿದೆ ಇದರಲ್ಲಿ ಬಂಧಗಳು, ಮುದ್ರೆಗಳ ಮೂಲಕ ಪ್ರಾಣಾಯಾಮ ಮಾಡಿದರೆ ಪ್ರಾಣವನ್ನ, ಅದರ ಸಂಗ್ರಹಣೆಯನ್ನ ನಾವು ಹೇಗೆ ಮಾಡಬೇಕು ನಮ್ಮ ಅಭ್ಯಾಸ ಮಾಡುವಾಗ ಅನ್ನುವಂಥದ್ದು ವಿಷಯ ಇರುತ್ತೆ. ಅದನ್ನ ಕೇಳಲಿಕ್ಕೆ ನಾನು ಕುತೂಹಲನಾಗಿದ್ದೇನೆ. ನಾವೆಲ್ಲರೂ ಇವತ್ತಿನ ಈ ವಿಚಾರವನ್ನು ಕೇಳಲಿಕ್ಕೆ ಮನಸ್ಸಿಟ್ಟು ನಮ್ಮ ಫೋನ್ಗಳೆಲ್ಲ ಇದ್ರೆ ತಟಸ್ಥವಾಗಿ ಇಟ್ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಬಂದಿರತಕ್ಕಂಥ ತಮಗೆ ಹಾಗೂ ಇವತ್ತಿನ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಶ್ರೀಯುತ ಶರತ್ ಅವರಿಗೆ ಹೃತ್ಪೂರ್ವಕ ಮತ್ತೊಮ್ಮೆ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳಿ ಶ್ರೀಯುತ ಶರತ್ ಅವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಗುರುಗಳು ಹೇಳಿದ ಹಾಗೆ ಕಳೆದ ವಾರ ನಾವು ಪ್ರಾಣದ ಪರಿಚಯ ಮಾಡ್ಕೊಂಡ್ವಿ. ಆ ಪ್ರಾಣ ಸಂಗ್ರಹಣದ ಮಹತ್ವದ ಬಗ್ಗೆ ಕೆಲವು ಶ್ಲೋಕಗಳನ್ನು ನೋಡಿದ್ವಿ. ಪ್ರಾಣದ ಚಲನೆ ಮತ್ತು ಸಂಗ್ರಹಣಕ್ಕೆ ನಾಡಿ ಮತ್ತು ಚಕ್ರಗಳ ಚೋದನೆಯಾಗಬೇಕು ಅಂತ ಕೊನೆಯಲ್ಲಿ ಹಠಯೋಗ ಪ್ರದೀಪಿಕದ ಒಂದೆರಡು ಶ್ಲೋಕಗಳನ್ನು ಕೂಡ ನೋಡಿದ್ವಿ. ಏನು ನಾಡಿ ಮತ್ತು ಚಕ್ರಗಳು ಅನ್ನುವುದನ್ನ ಇವತ್ತು ನೋಡೋಣ.
ಏನು ನಾಡಿ ಅಂದರೆ ಶಿವ ಸಂಹಿತೆಯಲ್ಲಿ ಹೇಳ್ತಾರೆ, ಏತಾ ಭೋಗವಹ ನಾಡ್ಯೋ ವಾಯು ಸಂಚಾರ ದಕ್ಷಕಾಃ ಹೋತ ಪ್ರೋತಾಭಿಸಂವ್ಯಾಪ್ಯ ತಿಷ್ಠಂತ್ಯಸ್ಮಿನ್ ಕಲೇವರೆ. ಅನ್ನ ಮತ್ತು ವಾಯುವಿನ ಸಂಚಲನೆ ನಮ್ಮ ದೇಹದ ಉದ್ದಕ್ಕೂ ಹಾಗೂ ಅಗಲಕ್ಕೂ ಹರಡಿರುವ ನಾಡಿಗಳ ಮೂಲಕ ಆಗುತ್ತದೆ. ಅಲ್ಲಿಗೆ ನಾಡಿಗಳು ನಮ್ಮ ದೇಹದಲ್ಲಿರುವ ಪ್ರಾಣಶಕ್ತಿಯ ಸಂಚಲನಾ ಮಾರ್ಗಗಳು ಅಂತ ಗೊತ್ತಾಗುತ್ತೆ. ಎಷ್ಟು ನಾಡಿಗಳಿರಬಹುದು? ಒಂದೊಂದು ಟೆಕ್ಸ್ಟ್ ನಲ್ಲಿ ಒಂದೊಂದು ತರ ಕೊಟ್ಟಿದ್ದಾರೆ. ಪ್ರಶ್ನೋಪನಿಷತ್ತಿನಲ್ಲಿ ಹೇಳ್ತಾರೆ, ಹೃದಿ ಹೇಷ ಆತ್ಮ ಅತ್ರೈತದೇಕಾಶತನ್ ನಾಡೀನಾಂ ತಾಸಾಂ ಶತಂ ಶತಮೇಕೈಕಸ್ಯಾಂ ದ್ವಾಸಪ್ತತಿಃ ಪ್ರತಿಶಾಖಾ ನಾಡಿ ಸಹಸ್ರಾಣಿ ಭವಂತ್ಯಾಸು ವ್ಯಾನಶ್ಚರತಿ. ಹೃದಯ ಭಾಗದಿಂದ ಮುಖ್ಯವಾಗಿ 101 ನಾಡಿಗಳು ಹೊಮ್ಮಿ, ಪ್ರತಿಯೊಂದರಿಂದಾನು 200 ನಾಡಿಗಳು ಹೊಮ್ಮಿ, ಅವುಗಳಿಂದ ಮತ್ತೆ 72,000 ನಾಡಿಗಳು ಹೊಮ್ಮುತ್ತವೆ. ಅಲ್ಲಿಗೆ ಸುಮಾರು 72 ಕೋಟಿ ನಾಡಿಗಳು ಆದವು. ಅದರಲ್ಲಿ ವ್ಯಾನ ಸಂಚರಿಸುತ್ತದೆ ಅಂತ ಹೇಳ್ತಾರೆ. ಕಳೆದ ವಾರ ನೋಡಿದ್ವಿ, ವ್ಯಾನ ಇಡೀ ದೇಹದಲ್ಲಿ ಸಂಚಾರ ಮಾಡುತ್ತೆ. ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ಈ ಸಂಖ್ಯೆ ಇದೇ ರೀತಿಯೇ ಇದೆ. ಹಠಯೋಗ ಪ್ರದೀಪಿಕದಲ್ಲಿ 72,000 ನಾಡಿ ದ್ವಾರಾಣಿ ಪಂಜರೆ, ಅಂದರೆ ನಮ್ಮ ದೇಹದ ಪಂಜರ 72,000 ಅಂದರೆ 72,000 ನಾಡಿಗಳಿಂದ ಕೂಡಿದೆ ಅಂತ. ಹಠಯೋಗ ಪ್ರದೀಪಿಕ ಸೇರಿದಂತೆ ಅನೇಕ ಯೋಗ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಇದನ್ನೇ ಹೇಳುತ್ತೆ, 72,000 ಅಂತ. ಇನ್ನು ಶಿವ ಸಂಹಿತೆಯಲ್ಲಿ ಸಾರ್ಧಲಕ್ಷತ್ರಯನ್ ನಾಢ್ಯಸ್ಸಂತಿ ದೇಹಾಂತರೇ ನೃಣಾಂ ಪ್ರಧಾನಭೂತಾನಾಢ್ಯಸ್ತು ತಾಸು ಮುಖ್ಯಾಶ್ಚತುರ್ದಶ. ನಮ್ಮ ದೇಹದಲ್ಲಿ 3.5 ಲಕ್ಷ ನಾಡಿಗಳಿದೆ, ಅದರಲ್ಲಿ ಮುಖ್ಯವಾದದ್ದು 14 ಅಂತ. ಹೀಗೆ ಒಂದೊಂದು ಟೆಕ್ಸ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದೆ. ಆದರೆ ಈ ಮುಖ್ಯ 14 ನಾಡಿಗಳು ಯಾವುದು ಅಂತ ತಿಳ್ಕೊಂಡು, ಅದೇ ಶಿವ ಸಂಹಿತೆಯಲ್ಲೇ ಮುಂದೆ ಬರುತ್ತೆ. ಸುಷುಮ್ನೇಡಾ ಪಿಂಗಲಾಚ ಗಾಂಧಾರಿ ಹಸ್ತಿ ಜಿಹ್ವಕ ಕುಹು ಸರಸ್ವತಿ ಪೂಷಾ ಶಂಖಿನಿ ಚ ಪಯಸ್ವಿನಿ ವಾರುಣ್ಯಲಂಬುಸಾ ಚೈವ ವಿಶ್ವೋದರಿ ಯಶಸ್ವಿನಿ ಏತಾಸು ತಿಸ್ರೋ ಮುಖ್ಯಾ ಸ್ಯುಃ ಪಿಂಗಳೇಡಾ ಸುಷುಮ್ನಿಕಾ. ಸುಷುಮ್ನ, ಇಡ, ಪಿಂಗಲ, ಗಾಂಧಾರಿ, ಹಸ್ತಿಜಿಹ್ವಕ, ಕುಹು ಸರಸ್ವತಿ, ಪೂಷಾ ಶಂಖಿನಿ, ಪಯಸ್ವಿನಿ, ವಾರುಣಿ, ಅಲಂಬುಸ, ವಿಶ್ವೋದರಿ, ಯಶಸ್ವಿನಿ ಅಂತ 14 ಮುಖ್ಯ ನಾಡಿಗಳು. ಕೊನೆಯ ಸಾಲಿನಲ್ಲಿ ಹೇಳ್ತಾರೆ, ಈ 14ರಲ್ಲಿ ಅತಿ ಮುಖ್ಯವಾದದ್ದು ಸುಷುಮ್ನ, ಇಡ ಮತ್ತು ಪಿಂಗಲ. ಇದೇ ಶಿವ ಸಂಹಿತೆಯಲ್ಲೇ ಹಾಗೂ ಶಾಂಡಿಲ್ಯ ಉಪನಿಷತ್ತಿನಲ್ಲಿ 14 ನಾಡಿಗಳ ಬಗ್ಗೆ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ನಾವು ಆದರೆ ಈ 3 ಮುಖ್ಯವಾದ ನಾಡಿಗಳ ಬಗ್ಗೆ ಸ್ವಲ್ಪ ನೋಡೋಣ. ಯಾವುದು? ಸುಷುಮ್ನ, ಇಡ ಮತ್ತು ಪಿಂಗಲ. ಈಗ ಹೇಳಿದ್ನಲ್ಲ, ಅದೇ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಕೆಲವು ಸಾಲುಗಳು ನೋಡೋಣ. ತತ್ರ ಸುಷುಮ್ನ ವಿಶ್ವಧಾರಿಣಿ ಮೋಕ್ಷ ಮಾರ್ಗೇತಿ ಚಾಚಕ್ಷತೆ. ಈ 14 ನಾಡಿಗಳು, ಈಗ ತಾನೇ ಹೇಳಿದ್ನಲ್ಲ, 14 ನಾಡಿಗಳಲ್ಲಿ ಸುಷುಮ್ನ ಯಾವುದನ್ನ ವಿಶ್ವಧಾರಿಣಿ ಅಂತಾನು ಹೇಳ್ತಾರೆ, ಅದು ಮೋಕ್ಷಕ್ಕೆ ಮಾರ್ಗ, ಮೋಕ್ಷದ ಮಾರ್ಗ. ಆಮೇಲೆ ಗುದಸ್ಯ ಪೃಷ್ಠಭಾಗೆ ವೀಣಾದಂಡಾಶ್ರಿತಾ ಮೂರ್ಧ ಪರ್ಯಂತಂ ಬ್ರಹ್ಮರಂಧ್ರೇ ವಿಜ್ಞಾಯ ವ್ಯಕ್ತಾ ಸೂಕ್ಷ್ಮ ವೈಷ್ಣವಿ ಭವತಿ.
ಈ ಸಾಲುಗಳನ್ನ ವಿವರಿಸುವ ಮುನ್ನ ನಮ್ಮ ತಲೆಯ ಬುರುಡೆ ಮತ್ತು ಬೆನ್ನೆಲುಬು ಸೇರಿಸಿ ವೀಣೆಯ ಹೋಲಿಕೆಯನ್ನ ಅನೇಕ ಗ್ರಂಥಗಳಲ್ಲಿ ಕೊಡ್ತಾರೆ. ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಇಲ್ಲಿ ವೀಣದಂಡ ಅನ್ನುವ ಉಲ್ಲೇಖ ಇದೆ. ಸಾಮಾನ್ಯವಾಗಿ ತಲೆಯ ಬುರುಡೆ ಮತ್ತು ಬೆನ್ನೆಲುಬು ಸೇರಿದ್ರೆ ವೀಣೆ ದಂಡೆಯ ಹೋಲಿಕೆ ಇರುತ್ತೆ. ಈ ಸಾಲುಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಸುಷುಮ್ನಾ ನಾಡಿ ಗುದದ ಹಿಂಭಾಗದಿಂದ ಶುರುವಾಗಿ ವೀಣದಂಡೆಯಂತಿರುವ ಅಂದ್ರೆ ನಮ್ಮ ಬೆನ್ನೆಲುಬನ್ನ ಆಶ್ರಯಿಸಿ ಮೂರ್ಧ ಅಂದ್ರೆ ನೆತ್ತಿ, ಯಾವುದನ್ನ ಬ್ರಹ್ಮರಂಧ್ರ ಅಂತಾರೆ, ಅಲ್ಲಿಯವರೆಗೆ ಸೂಕ್ಷ್ಮವಾಗಿ ವೈಷ್ಣವಿ ಅಂದ್ರೆ ವಿಷ್ಣುವಿನ ಶಕ್ತಿ ರೂಪವಾಗಿ ಇರುತ್ತೆ ಅಂತ ಯಾವುದು ಸುಷುಮ್ನಾ ನಾಡಿ. ಆಮೇಲೆ ಸುಷುಮ್ನಾಯ ಸವ್ಯಭಾಗೆ ಇಡಾ ತಿಷ್ಠತಿ ದಕ್ಷಿಣ ಭಾಗೆ ಪಿಂಗಲ. ಸುಷುಮ್ನ ಎಡಕ್ಕೆ ಇಡ ಮತ್ತು ಬಲಕ್ಕೆ ಪಿಂಗಲ ಇರುತ್ತೆ. ಆಮೇಲೆ ಇಡಾಯಾಂ ಚಂದ್ರಶ್ಚರತಿ ಪಿಂಗಲಾಯಾಂ ರವಿಹಿ. ಇಡಾದಲ್ಲಿ ಚಂದ್ರ ಮತ್ತೆ ಪಿಂಗಳದಲ್ಲಿ ಸೂರ್ಯ ಹರಿಯತ್ತೆ ಅಂತ. ನಾವು ಚಂದ್ರಭೇದನ ಮತ್ತು ಸೂರ್ಯಭೇದನ ಪ್ರಾಣಾಯಾಮದ ಹೆಸರುಗಳನ್ನ ಕೇಳಿರ್ತೀರಾ, ಮಾಡಿರ್ತೀರಾ. ಈ ಹೆಸರುಗಳು ಬಂದಿರುವುದು ಇದರ ಕಾರಣವೇ. ಇಡ ಮತ್ತು ಪಿಂಗಲ ಚಂದ್ರ ಮತ್ತು ಸೂರ್ಯದ ಸಂಕೇತ. ಇದೇ ರೀತಿ 14 ನಾಡಿಗಳಲ್ಲಿ ಮಿಕ್ಕ ಮುಖ್ಯ ನಾಡಿಗಳ ಬಗ್ಗೆನೂ ವಿವರವಾಗಿ ಬರುತ್ತೆ. ಅದಕ್ಕೆ ಸಮಯ ಇಲ್ಲ. ಆದರೆ ಸುಷುಮ್ನಾ ನಾಡಿ ಅದು ಅತಿ ಮುಖ್ಯವಾದ ನಾಡಿ. ಈ ಮೂರುಗಳಲ್ಲೂ ಸುಷುಮ್ನಾ ಇನ್ನು ಮುಖ್ಯವಾದದ್ದು. ಅದರ ಬಗ್ಗೆ ಮಾತ್ರ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಸುಷುಮ್ನಾ ನಾಡಿ 14ನೇ ಶತಮಾನದಲ್ಲಿ ಸ್ವಾಮಿ ಪೂರ್ಣಾನಂದ ಅನ್ನುವರು ಷಟ್ಚಕ್ರ ನಿರೂಪಣ ಅಂತ ಒಂದು ಸಣ್ಣ ಗ್ರಂಥ ಬರೆದಿದ್ದಾರೆ. ಅದನ್ನ ಚಕ್ರಗಳಿಗೆ ರೆಫರೆನ್ಸ್ ಅಂತಾನೆ ಹೇಳಬಹುದು. ಅದರಲ್ಲಿ ಚಕ್ರಗಳನ್ನು ವಿವರಿಸುವ ಮುಂಚೆ ಮೊದಲ 2 ಶ್ಲೋಕಗಳು ಸುಷುಮ್ನಾ ನಾಡಿಯ ಬಗ್ಗೆ ವಿವರಣೆ ಇದೆ. ಅದರ ಬಗ್ಗೆ ಪ್ರಾಣಾಯಾಮದ ಶ್ಲೋಕಗಳಲ್ಲಿ ಈ ನಾಡಿಗಳ ಪದಗಳು ಬರುವುದರಿಂದ ಅದನ್ನ ಸೂಕ್ಷ್ಮವಾಗಿ ನೋಡೋಣ. ಮೇರೋರ್ ಬಾಹ್ಯ ಪ್ರದೇಶೆ ಶಶಿಮಿಹಿರ ಶಿರೆ ಸವ್ಯದಕ್ಷೇ ನಿಷಣ್ಣೆ. ಮೇರುದಂಡ, ಮೇರುದಂಡ ಅಂದ್ರೆ ಅದನ್ನು ನಮ್ಮ ಬೆನ್ನೆಲುಬು, ವರ್ಟಿಬ್ರಲ್ ಕಾಲಮ್, ಅದಕ್ಕೆ ಮೇರುದಂಡ ಅಂತಾನು ಹೇಳ್ತಾರೆ. ಇಲ್ಲಿ ತೋರಿಸಿರುವುದು ಅದರ ಕ್ರಾಸ್ ಸೆಕ್ಷನ್, ಅಂದ್ರೆ ಕಟ್ ಮಾಡಿ ಮೇಲೆಯಿಂದ ನೋಡಿದ್ರೆ, ಟಾಪ್ ವ್ಯೂ ನೋಡಿದ್ರೆ ಹೇಗಿರುತ್ತೆ ನಮ್ಮ ಬೆನ್ನೆಲುಬು. ಇದರ ಹೊರಕ್ಕೆ, ಈ ಮೇರುದಂಡದ ಹೊರಕ್ಕೆ ಶಶಿ ಮಿಹಿರ ಅಂದ್ರೆ ಶಶಿ ಚಂದ್ರ, ಮಿಹಿರ ಅಂದ್ರೆ ಸೂರ್ಯ, ಇವೆರಡು ಇರುತ್ತೆ ಅಂತ. ಈಗ ತಾನೇ ನೋಡಿದ್ವಿ, ಚಂದ್ರ ಸೂರ್ಯ ಅಂದ್ರೆ ಇಡ ಮತ್ತು ಪಿಂಗಳ. ಇದರ ಎಡಕ್ಕೆ ಮತ್ತು ಬಲಕ್ಕೆ ಇಡ ಪಿಂಗಳ ಇರುತ್ತೆ ಅಂತ ಈ ಸಾಲು ಹೇಳುತ್ತೆ. ಆಮೇಲೆ ಮಧ್ಯೆ ನಾಡಿ ಸುಷುಮ್ನಾ ತ್ರಿತಯ ಗುಣಮಯೀ ಚಂದ್ರ ಸೂರ್ಯಾಗ್ನಿರೂಪ ಧತ್ತೂರಸ್ಮೇರ ಪುಷ್ಪಗ್ರಥಿತಮವಪುಃ ಕಂದ ಮಧ್ಯಾಚ್ಛಿರಸ್ಥ. ಅದರ ಮಧ್ಯೆ ಅಂದರೆ ಮೇರುದಂಡ, ಈ ಮೇರುದಂಡದ ಮಧ್ಯೆ 3 ಗುಣಗಳುಳ್ಳ ಅಂದರೆ ಸತ್ವ, ರಜೋ ಮತ್ತು ತಮೋ ಗುಣವನ್ನು ಹೊಂದಿರುವ ಅಗ್ನಿ, ಸೂರ್ಯ ಹಾಗೂ ಚಂದ್ರ ಸ್ವರೂಪಳಾದ ಸುಷುಮ್ನಾ ಇದೆ. ಈ ಮೇರುದಂಡದ ಮಧ್ಯದಲ್ಲಿ ಸುಷುಮ್ನಾ ಇದೆ. ಅದು 2ನೇ ಸಾಲಲ್ಲಿ ಹೇಳ್ತಾರೆ, ಅದು ಧತೂರ ಪುಷ್ಪಗಳ ಮಾಲೆ ಅಂತ. ಅಂದ್ರೆ ಧತೂರ ಪುಷ್ಪಗಳನ್ನ ಪೋಣಿಸಿ ಮಾಲೆಯನ್ನ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಇದೆ ಅಂತಾರೆ. ಧತೂರ ಪುಷ್ಪ ಅಂದ್ರೆ ಸಾಮಾನ್ಯವಾಗಿ ಈ ಗಂಟೆಯ ಹೂವು ಅಂತ ಹೇಳ್ತಾರೆ, ಬೆಲ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ಪೋಣಿಸಿದಂತೆ ಇದೆ ಅಂತ ಈ ಸಾಲ ಹೇಳುತ್ತೆ. ಆಮೇಲೆ ವಜ್ರಾಖ್ಯ ಮೇಢ್ರದೇಶ ಶಿರಸಿ ಪರಿಗತ ಮಧ್ಯಮೇಷ್ಯಾಜ್ವಲಂತಿ. ಅದರ ಒಳಗೆ ಅಂದರೆ ಸುಷುಮ್ನಾ, ಈ ಸುಷುಮ್ನಾ ನಾಡಿಯ ಒಳಗೆ ವಜ್ರನಾಡಿ ಹೊಳೆಯುತ್ತಿದೆ ಅಂತ. ಅದರ ಒಳಗೆ ವಜ್ರನಾಡಿ ಹೊಳೆಯುತ್ತಿದೆ.
ಆಮೇಲೆ ತನ್ಮಧ್ಯೆ ಚಿತ್ರಿಣೀ ಸಾ ಪ್ರಣವ ವಿಲಸಿತ ಯೋಗಿನಾ ಯೋಗಗಮ್ಯ. ಅದರ ಒಳಗೆ ಮತ್ತೆ ವಜ್ರನಾಡಿಯ ಒಳಗೆ ಪ್ರಣವ ಅಂದ್ರೆ ಓಂಕಾರ, ಓಂಕಾರದಂತ ಹೊಳೆಯುತ್ತಿರುವ ಚಿತ್ರಿಣಿ ನಾಡಿ ಇದೆ ಅಂತ. ಅಂದ್ರೆ ಒಂದರೊಳಗೆ ಒಂದು ಚಿತ್ರಿಣಿ ನಾಡಿ ಇದೆ. ಲೂತಾ ತಂತೂಪಮೇಯ ಸಕಲ ಸರಸಿಜಾನ್ ಮೇರು ಮಧ್ಯಾಶ್ಚಿರಸ್ಥಾನ್ ಭಿತ್ವಾ ದೇದೀಪ್ಯತೆ ತದ್ಗ್ರಥನ ರಚನೆಯ ಶುದ್ಧ ಬೋಧ ಸ್ವರೂಪ. ಆ ಚಿತ್ರಿಣಿ ನಾಡಿ ಜೇಡರ ಬಲೆಯಷ್ಟು ಸೂಕ್ಷ್ಮವಾಗಿ, ಅಂದ್ರೆ ಅಷ್ಟು ತೆಳ್ಳಗೆ, ಅಷ್ಟು ಸೂಕ್ಷ್ಮವಾಗಿ ಬೆನ್ನೊಳಗಿರುವ ಕಮಲಗಳು ಅಂದ್ರೆ ಚಕ್ರಗಳು, ಮುಂದೆ ನೋಡೋಣ. ಅದನ್ನ ಅಷ್ಟೂ ಚಕ್ರಗಳನ್ನ ಸೇರಿಸುತ್ತದೆ ಅಂತ. ಜೇಡರ ಬಲೆಯಷ್ಟು ಸೂಕ್ಷ್ಮವಾಗಿರುವ ಈ ಚಿತ್ರಿಣಿ ನಾಡಿ ಎಲ್ಲ ಕಮಲಗಳನ್ನು ಸೇರಿಸುತ್ತದೆ. ತನ್ಮಧ್ಯೆ ಬ್ರಹ್ಮನಾಡಿ ಹರಮುಖ ಕುಹರಾದಿ ದೇವಾಂತರಾತ್ಮ. ಅದರ ಒಳಗೆ ಅಂದ್ರೆ ಮತ್ತೆ ಚಿತ್ರಿಣಿ ನಾಡಿಯ ಒಳಗೆ ಬ್ರಹ್ಮನಾಡಿ ಇದೆ. ಅದರ ಒಳಗೆ ಬ್ರಹ್ಮನಾಡಿ ಇದೆ. ಆ ಬ್ರಹ್ಮನಾಡಿ ಆದಿದೇವನಿರುವವರೆಗೆ ಅಂದರೆ ಸಹಸ್ರಾರ ಚಕ್ರ ಅದರವರೆಗೆ ಹೋಗುತ್ತೆ. ಇದು ಸುಷುಮ್ನಾ ನಾಡಿಯ ಸ್ವರೂಪ. ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಶ್ಲೋಕಗಳಲ್ಲಿ ಅದರ ಉಪಯೋಗಗಳು, ಅದರ ಮಹತ್ವ, ಅದರಲ್ಲೆಲ್ಲ ಇಷ್ಟೂ ನಾಡಿಗಳ ಉಲ್ಲೇಖವಿರುತ್ತೆ. ಅದಕ್ಕೆ ಈ ಕಿರು ಪರಿಚಯ. ಇದು ಸುಷುಮ್ನಾ ನಾಡಿಯ ಸ್ವರೂಪ. ಇದು ನಾಡಿಯ ಬಗ್ಗೆ. ನಾಡಿಗಳ ನಂತರ ಚಕ್ರಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಚಕ್ರ ಅಂದ್ರೆ? ಸಾಮಾನ್ಯವಾದ ಪದ. ಏನು ಚಕ್ರ ಅಂದ್ರೆ ಚಲನಂ ಕರೋತೀತಿ ಚಕ್ರ. ಅಂದರೆ ಯಾವುದು ಚಲಿಸುವುದೋ ಅದು ಚಕ್ರ ಅಂತ. ಯಾವುದು ಚಲಿಸುತ್ತೋ ಅದು ಚಕ್ರ. ಅದು ಗಾಡಿಗಳಲ್ಲಿರುವ ಚಕ್ರ ಆಗಿರಬಹುದು, ಅಥವಾ ಗ್ರಹಗಳು, ನಕ್ಷತ್ರಗಳಾಗಿರಬಹುದು, ಅಥವಾ ಇಡೀ ಬ್ರಹ್ಮಾಂಡವೇ ಆಗಿರ್ಬೋದು, ಎಲ್ಲವೂ ಚಲಿಸುತ್ತದೆ. ಅಥವಾ ನಮ್ಮ ದೇಹದಲ್ಲಿರುವ ಶಕ್ತಿ ಕೇಂದ್ರಗಳು ಆಗಿರಬಹುದು. ನಮ್ಮ ದೇಹದಲ್ಲಿರುವ ಶಕ್ತಿ ಕೇಂದ್ರಗಳಾಗಿರುವ ಚಕ್ರಗಳು ಸುಮಾರು 114 ಇರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ 7 ಚಕ್ರಗಳು ಮುಖ್ಯವಾದದ್ದು. ಅದರ ಬಗ್ಗೆ ತಿಳಿಯುವುದಕ್ಕೆ ಮತ್ತೆ ಸ್ವಾಮಿ ಪೂರ್ಣಾನಂದರು ಬರೆದಿರುವ ಷಟ್ಚಕ್ರ ನಿರೂಪಣ ಮುಖ್ಯ ಗ್ರಂಥ. ಈಗ ತಾನೇ ಸುಷುಮ್ನಾ ನಾಡಿಯ ಬಗ್ಗೆ ನೋಡಿದ್ವಿ, ಅದರದೇ ಶ್ಲೋಕಗಳು ಈ ಗ್ರಂಥದಲ್ಲಿ ವಿಸ್ತಾರವಾಗಿ ಇದೆ. ಆದರೆ ಇವತ್ತು ಕೆಲವು ಲಘುವಾಗಿರುವ ಶ್ಲೋಕ ಅಥವಾ ಬರಹಗಳಿಂದ ಚಕ್ರಗಳ ಬಗ್ಗೆ ತಿಳಿಯೋಣ. ಮುಖ್ಯ ಚಕ್ರಗಳು ಈಗ ತಾನೇ ಹೇಳಿದೆ 7 ಅಂತ. ಮತ್ಸ್ಯೇಂದ್ರನಾಥರ ಯೋಗ ವಿಷಯದಲ್ಲಿ ಚಕ್ರಗಳ ಹೆಸರನ್ನ ಕೊಡ್ತಾರೆ. ಮತ್ಸ್ಯೇಂದ್ರನಾಥರು ಹಠಯೋಗ ಪರಂಪರೆಯ ಪ್ರಮುಖ ಅಥವಾ ಆದಿಯಲ್ಲೇ ಬರುವಂತಹ ಗುರುಗಳು. ಆಧಾರ ಸ್ವಾಧಿಷ್ಠಾನಂಚ ಮಣಿಪೂರ ಮನಾಹತಂ ವಿಶುದ್ಧಿರಾಜ್ಞಾ ಕೌಲಾನಿ ಷಟ್ಚಕ್ರಾಣಿ ಶುಭಾನಿ ಚ. ಆಧಾರ ಅಂದ್ರೆ ಮೂಲಾಧಾರ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ ಹಾಗೂ ಆಜ್ಞಾ, ಕೆಳಗಿನಿಂದ ಮೇಲಕ್ಕೆ ಹೋಗ. ಇದು 6 ಚಕ್ರಗಳು ಅಂತ ಹೇಳ್ತಾರೆ. ಇವು ಯೋಗ ಸಾಧನೆಯಲ್ಲಿ ಕಾರಕಗೊಳಿಸಬೇಕಾದ ಚಕ್ರಗಳು. ಇದೆಲ್ಲದರ ಮೇಲೆ ಸಹಸ್ರಾರ ಚಕ್ರ. ಒಟ್ಟು 7 ಚಕ್ರಗಳು. ಈ ಚಕ್ರಗಳನ್ನ ಯಾಕೆ ತಿಳಿಯಬೇಕು? ಯೋಗ ಕುಂಡಲಿ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಷಟ್ಚಕ್ರಾಣಿ ಪರಿಜ್ಞಾತ್ವಾ ಪ್ರವಿಶೇತ್ ಸುಖ ಮಂಡಲೆ ಪ್ರವಿಶೇತ್ ವಾಯುಮಾಕೃಷ್ಯ ತಥೈವೋರ್ಧ್ವನ್ ನಿಯೋಜಯೇತ್. ಈ ಷಟ್ಚಕ್ರಗಳನ್ನ ತಿಳಿದು ಸುಖಮಂಡಲ, ಸುಖಮಂಡಲ ಅಂದ್ರೆ ಮತ್ತೆ ಸಹಸ್ರಾರ ಚಕ್ರ, ಅದರ ಕಡೆಗೆ ಊರ್ಧ್ವಮುಖವಾಗಿ ಅಂದರೆ ಮೇಲಕ್ಕೆ ಪ್ರಾಣವಾಯುವನ್ನ ನಿಯೋಜಿಸಬೇಕು. ಪ್ರಾಣವನ್ನ ಉನ್ನತ ಸ್ಥಿತಿಗೆ ಏರಿಸುವುದಕ್ಕೆ ಈ ಚಕ್ರಗಳ ತಿಳುವಳಿಕೆ ಇರಬೇಕು. ಎಲ್ಲಿರುತ್ತೆ ನಮ್ಮ ದೇಹದಲ್ಲಿ ಈ ಚಕ್ರಗಳು? ಯಾವ ಸ್ಥಳಗಳಲ್ಲಿರುತ್ತೆ? ಮತ್ತೆ ಮತ್ಸ್ಯೇಂದ್ರನಾಥರ ಯೋಗ ವಿಷಯದಲ್ಲಿ ಅವರ ಮುಂದೆ ಹೇಳ್ತಾರೆ,
ಆಧಾರಶ್ಚ ಗುದೆ ತಸ್ಥೌ ಸ್ವಾಧಿಷ್ಠಾನಂಚ ಲಿಂಗಕೆ ಮಣಿಪೂರನ್ನಾಭಿಗತಂ ಹೃದಯೇ ಚಾಪ್ಯನಾಹತಂ ವಿಶುದ್ಧಿಃ ಕಂಠದೇಶೇ ಚ ಆಜ್ಞಾಚಕ್ರಂ ಭ್ರುವೋರ್ಮುಖಂ ಚಕ್ರಭೇದಮಿತಿ ಜ್ಞಾತ್ವಾ ಚಕ್ರಾತೀತಂ ನಿರಂಜನಂ. ಮೂಲಾಧಾರ ಗುದಭಾಗ, ಸ್ವಾಧಿಷ್ಠಾನ ಮೂತ್ರ ವಿಸರ್ಜನಾಂಗದ ಹಿಂಭಾಗ ಇರುತ್ತೆ. ನಾಭಿ ಪ್ರದೇಶದಲ್ಲಿ ಮಣಿಪುರ ಚಕ್ರ, ಹೃದಯ ಭಾಗದಲ್ಲಿ ಅನಾಹತ, ಕಂಠ ಭಾಗದಲ್ಲಿ ವಿಶುದ್ಧಿ, ಭ್ರೂಮಧ್ಯದಲ್ಲಿ ಆಜ್ಞಾ. ಅನೇಕರಿಗೆ ಗೊತ್ತಿರುತ್ತೆ. ಮತ್ತೆ ಇದೆಲ್ಲದರ ಮೇಲೆ ಸಹಸ್ರಾರ ಚಕ್ರ, ನೆತ್ತಿ ಬ್ರಹ್ಮರಂಧ್ರ ಅಂತ ಏನ್ ಹೇಳ್ತೀವಿ, ಅಲ್ಲಿ ಸಹಸ್ರಾರ ಚಕ್ರ. ಇಲ್ಲೇ ಕಾಣಿಸುತ್ತೆ. ಈ ಚಕ್ರಗಳನ್ನ ಬೇರೆ ಬೇರೆ ಕಮಲದ ದಳಗಳ ಸಂಖ್ಯೆಯುಳ್ಳ ಹೂಗಳಾಗಿ ಕೂಡ ವಿವರಿಸುತ್ತಾರೆ. ಅದರ ಬಗ್ಗೆ ನೋಡೋಣ. ಗೋರಕ್ಷನಾಥರು ಮತ್ತೆ ಹಠಯೋಗ ಪರಂಪರೆಯ ಗುರುಗಳು. ಗೋರಕ್ಷನಾಥರು ಅವರ ಗೋರಕ್ಷ ಪದ್ಧತಿ ಅನ್ನುವುದರಲ್ಲಿ ಹೇಳ್ತಾರೆ, ಚತುರ್ದಲಂ ಸ್ಯಾದಾಧಾರಃ ಸ್ವಾಧಿಷ್ಠಾನಂಚ ಷಡ್ದಲಂ ನಾಭೌ ದಶದಲಂ ಪದ್ಮಂ ಸೂರ್ಯ ಸಂಖ್ಯಾದಲಂ ಹೃದಿ ಕಂಠೆ ಸ್ಯಾತ್ ಷೋಡಶದಲಂ ಭ್ರೂಮಧ್ಯೆ ದ್ವಿದಲಂ ತಥಾ ಸಹಸ್ರದಲಂ ಆಖ್ಯಾತಂ ಬ್ರಹ್ಮರಂಧ್ರೇ ಮಹಾಪಥೆ. ಮೂಲಾಧಾರದಲ್ಲಿ ಚತುರ್ದಳ 4, ಸ್ವಾಧಿಷ್ಠಾನದಲ್ಲಿ ಷಟ್ 6, ಮಣಿಪುರ ಚಕ್ರದಲ್ಲಿ 10, ಆಮೇಲೆ ಅನಾಹತದಲ್ಲಿ ಸೂರ್ಯ ಸಂಖ್ಯಾ ಅಂದ್ರೆ ಎಷ್ಟು ಆದಿತ್ಯರು 12 ದಳಗಳುಳ್ಳ ಕಮಲ. ಆಮೇಲೆ ವಿಶುದ್ಧಿಯಲ್ಲಿ ಷೋಡಶ 16, ಭ್ರೂಮಧ್ಯ ಆಜ್ಞಾ ಚಕ್ರದಲ್ಲಿ 2, ಮತ್ತೆ ನಮ್ಮ ನೆತ್ತಿ ಬ್ರಹ್ಮರಂಧ್ರ ಅಲ್ಲಿ ಸಹಸ್ರಾರ ಚಕ್ರ. ಅದರಲ್ಲಿ ಸಹಸ್ರ ಅಂದ್ರೆ ಇಲ್ಲಿ ಅನೇಕ ಅಂತ, ಸಹಸ್ರ ಅಂದ್ರೆ ತುಂಬಾ ದಳಗಳುಳ್ಳ ಕಮಲ ಅಂತ. ಅದಕ್ಕೆ ಅದೇ ತರದ ಚಿಹ್ನೆಯನ್ನು ಕೂಡ ಎಲ್ಲಾ ಟೆಕ್ಸ್ಟ್ಗಳಲ್ಲೂ ನೀವು ನೋಡಬಹುದು. ಏನು ಈ ಕಮಲದ ದಳಗಳ ಸಂಖ್ಯೆಯ ಸಂಕೇತ ಅಂದ್ರೆ ಅದಕ್ಕೆ ಅನೇಕ ಟಿಪ್ಪಣಿಗಳಿದೆ. ನಾವು ನಮ್ಮ ಬೆನ್ನೆಲುಬಿನಲ್ಲಿ ಇರುವ ಮೂಳೆಗಳು ಹಾಗೂ ನರಗಳಿಗೆ ಸುಮಾರಾದ ಹೋಲಿಕೆ ಇದೆ ಅಂತ ಹೇಳ್ತಾರೆ. ಉದಾಹರಣೆಗೆ ಬೆನ್ನೆಲುಬಿನ ಭಾಗದಲ್ಲಿ 5 ಚಕ್ರಗಳು. ಈ 5 ಚಕ್ರಗಳು ಮೂಲಾಧಾರದಿಂದ ವಿಶುದ್ಧಿ, ಕಂಠದಿಂದ ಹಿಡಿದು ಮೂಲಾಧಾರ ಗುದ ಭಾಗದವರೆಗೆ ಈ 5 ಚಕ್ರಗಳಲ್ಲಿರುವ ದಳಗಳ ಒಟ್ಟು ಸಂಖ್ಯೆ 48. ನಮ್ಮ ಬೆನ್ನೆಲುಬಿನಲ್ಲಿ ಇರುವ ಮೂಳೆಗಳು ಸ್ಪೈನಲ್ ವರ್ಟಿಬ್ರೆ ಏನು ಸುಮಾರು 24, ವೇರಿಯೇಷನ್ ಇರುತ್ತೆ, ಸುಮಾರು 24. C7, T12, L5 ಏನ್ ಹೇಳ್ತೀವಿ ಅದು ಸುಮಾರು 24. ಮತ್ತೆ ಅವುಗಳ ಮಧ್ಯದಿಂದ ನರ ಜೋಡಿಗಳು, ನರ್ವ್ ಪೇರ್ಸ್ ಬರುತ್ತೆ, ಸ್ಪೈನಲ್ ನರ್ವ್ ಪೇರ್ಸ್ ಅಂತ. ಅದು ಒಟ್ಟು 24 ನರ್ವ್ ಪೇರ್ಸ್, ಅದು 48 ನರ್ವ್ ಪೇರ್ಸ್ ಅಂದ್ರೆ 48 ನರ್ವ್. ಮಾಡರ್ನ್ ಸೈನ್ಸ್ಗೂ ಇದಕ್ಕೂ ವ್ಯತ್ಯಾಸ ಇರಬಹುದು, ಆದರೂ ಇಟ್ಸ್ ವೆರಿ ಗುಡ್ ಅಪ್ರಾಕ್ಸಿಮೇಷನ್ ಫಾರ್ ಸಮಥಿಂಗ್ ದಟ್ ವಾಸ್ ಡನ್ 1000+ years ಬ್ಯಾಕ್. ಇದು ದಳಗಳಿಗಿರುವ ಒಂದು ಹೋಲಿಕೆ. ಇನ್ನು ಟೆಕ್ಸ್ಟ್ಗಳಲ್ಲಿ ಅನೇಕ ಹೋಲಿಕೆಗಳು ಇದೆ. ಆಮೇಲೆ ಇದೇ ಈ ಚಕ್ರಗಳು, ಪ್ರತಿಯೊಂದು ಚಕ್ರಕ್ಕೂ ಕೂಡ ಒಂದೊಂದು ತತ್ವ. ಹೇಗೆ ಪ್ರಾಣಕ್ಕೂ ಪಂಚ ಪ್ರಾಣಕ್ಕೂ ತತ್ವಗಳಿತ್ತೋ ಹಾಗೆ ಈ ಚಕ್ರಗಳಿಗೂ ಒಂದೊಂದು ತತ್ವ ಇದೆ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಸೌಂದರ್ಯ ಲಹರಿ ಅದರಲ್ಲಿ ಹೇಳಿದ್ದಾರೆ, ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಭ್ರೂಮಧ್ಯೆ ಸಕಲಮಪಿ ಭಿತ್ವಾ ಕುಲಪಥಂ ಸಹಸ್ರಾರೇ ಪದ್ಮೇ ಸಹರಹಸಿ ಪತ್ಯಾ ವಿಹರಸೆ. ಮೂಲಾಧಾರದಲ್ಲಿ ಮಹೀಂ ಅಂದ್ರೆ ಪೃಥ್ವಿ ತತ್ವ. ಆಮೇಲೆ ಸ್ವಾಧಿಷ್ಠಾನದಲ್ಲಿ
ಅಗ್ನಿ, ಮಣಿಪುರದಲ್ಲಿ ಜಲ, ಅನಾಹತದಲ್ಲಿ ವಾಯು, ವಿಶುದ್ಧಿ ಕಂಠಭಾಗದಲ್ಲಿ ಆಕಾಶ, ಆಜ್ಞ ಭ್ರೂಮಧ್ಯದಲ್ಲಿ ಮನಸ್ಸು, ಹಾಗೂ ಸಹಸ್ರಾರದಲ್ಲಿ ಸ್ವತಃ ಶಿವ ಪಾರ್ವತಿ. ಅಂದ್ರೆ ಶಿವ ಶಕ್ತಿ ಇವರು ಸ್ವತಃ ಸಹಸ್ರಾರದಲ್ಲಿ ಇದ್ದಾರೆ ಅಂತ. ಸೊ ಈ 6 ಷಟ್ ಚಕ್ರಗಳಿಗೂ ಒಂದೊಂದು ತತ್ವ. ಈ ಚಕ್ರಗಳು ನಮ್ಮ ದೇಹದ ಶಕ್ತಿ ಕೇಂದ್ರಗಳು ಕೂಡ. ಮತ್ತೆ ಅದೇ ಸೌಂದರ್ಯ ಲಹರಿಯಲ್ಲೇ ಮುಂದೆ ಪ್ರತಿಯೊಂದು ಚಕ್ರದಿಂದ ಅನೇಕ ಮಯೂಖಗಳು ಅಂದರೆ ಶಕ್ತಿಯ ಕಿರಣಗಳು ಹೊರಗೆ ಬರುತ್ತೆ ಅಂತ ಹೇಳ್ತಾರೆ. ಕ್ಷಿತೌ ಷಟ್ ಪಂಚಾಶತ್ ದ್ವಿಸಮಧಿಕ ಪಂಚಾಶದುದಕೆ ಹುತಾಶೇ ದ್ವಾಷಷ್ಟಿ ಚತುರಧಿಕ ಪಂಚಾಶದನಿಲೆ ದಿವಿದ್ವಿಷಟ್ತ್ರಿಂಶತ್ ಮನಸಿ ಚ ಚತುಷ್ಷಷ್ಟಿರಿತಿಯೇ ಮಯೂಖಾಸ್ತೆ ಕ್ಷಾಮಪ್ಯುಪರಿ ತವ ಪಾದಾಂಬುಜಯುಗಂ. ಮೂಲಾಧಾರ ಕಮಲದಲ್ಲಿ 56 ಕಿರಣಗಳು, ಮಣಿಪೂರದಿಂದ 52, ಸ್ವಾಧಿಷ್ಠಾನದಿಂದ 62, ಅನಾಹತದಿಂದ 54, ವಿಶುದ್ಧಿಯಿಂದ 72 ಮತ್ತು ಆಜ್ಞಾಚಕ್ರದಿಂದ 64 ಹಾಗೂ ಸಹಸ್ರಾರದಲ್ಲಿ ದೇವಿಯ ಪಾದಕಮಲಗಳು ಇದೆ ಅಂತ ಈ ಶ್ಲೋಕ. ದೀಪಾವಳಿಯಲ್ಲಿ ಭೂಚಕ್ರ ಪಟಾಕಿ ನೋಡಿರ್ತೀರ, ಅದನ್ನ ನೆನಪಿಸ್ಕೊಂಡ್ರೆ ಅದು ತಿರುಗುತ್ತಿರುವಾಗ ಹೇಗೆ ಒಂದೊಂದು ಕಿರಣಗಳು ಹೋಗುತ್ತೋ ಅದಕ್ಕೆ ಹೋಲಿಕೆ ಕೊಡಬಹುದು ಇದಕ್ಕೆ. ಸೊ ಪ್ರತಿಯೊಂದು ಚಕ್ರದಲ್ಲೂ ಆ ಭೂಚಕ್ರ ತಿರುಗಿದಾಗ ಹೇಗೆ ಬರುತ್ತೋ ಆ ರೀತಿ ಕಿರಣಗಳು ಬಂದ್ರೆ ಈ ಸಂಖ್ಯೆಯ ಕಿರಣಗಳು ಬರುತ್ತೆ ಅಂತ ಅದರ ಹೋಲಿಕೆ. ಒಟ್ಟು 360 ಮಯೂಖಗಳು ಅಥವಾ ಕಿರಣಗಳು ಈ ಷಟ್ ಚಕ್ರಗಳನ್ನು ಸೇರಿ. ಈ ಸಂಖ್ಯೆಯ ಬಗ್ಗೆನೂ ಅನೇಕ ಪೇಜುಗಟ್ಟಲೆ ಟಿಪ್ಪಣಿಗಳಿದೆ. ಆಸಕ್ತಿ ಇರುವವರು ಹುಡುಕಿ ನೋಡ್ಬಹುದು. ಮತ್ತೆ ಸೌಂದರ್ಯ ಲಹರಿಯಲ್ಲೇ ಪ್ರತಿಯೊಂದು ಚಕ್ರದ ಬಗ್ಗೆನೂ ಶ್ಲೋಕಗಳಿದೆ. ಅದೇ ರೀತಿ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಚಕ್ರಗಳ ಬಗ್ಗೆ ಬರುತ್ತೆ. ಈ ಚಕ್ರಗಳ ಮಧ್ಯೆ ಸುಷುಮ್ನಾ ನಾಡಿಯಲ್ಲಿ ಬಾಧಕಗಳು, ಗ್ರಂಥಿಗಳು ಅಂತ ಬಾಧಕಗಳು, ನಾಟ್ಸ್ ಅಂತ ಏನಂತಾರೆ, ಅದು ಕೂಡ ಇರುತ್ತೆ. ಸೊ ಪ್ರಾಣಶಕ್ತಿ ಸುಷುಮ್ನಾ ನಾಡಿಯ ಮೂಲಕ ಈ ಚಕ್ರಗಳನ್ನ, ಆ ಗ್ರಂಥಿಗಳನ್ನ ಭೇದಿಸಿ ಮೇಲೆ ಇರಬೇಕು ಅಂತ ಹೇಳ್ತಾರೆ. ನೋಡೋಣ ಗ್ರಂಥಿ ಅಂದ್ರೆ ಏನು, ಎಲ್ಲಿರುತ್ತೆ ಅಂತ. ಬ್ರಹ್ಮ ವಿದ್ಯೋಪನಿಷತ್ ಅದರಲ್ಲಿ ಮೊದಲು ಪ್ರಾಣಶಕ್ತಿ ಕೇಂದ್ರಿತವಾಗುವ ಸ್ಥಳಗಳನ್ನ ಹೇಳಿ ಆಮೇಲೆ ಆ ಗ್ರಂಥಿಗಳು ಎಲ್ಲಿ ಇರುತ್ತೆ ಅನ್ನೋದನ್ನ ಉಲ್ಲೇಖ ಇದೆ. ನೋಡೋಣ. ಅಕಾರೇ ವನ್ಹಿರಿತ್ಯಾಹುಃ ಉಕಾರೇ ಹೃದಯ ಸಂಸ್ಥಿತಃ ಮಕಾರೇ ಚ ಭ್ರುವೋರ್ ಮಧ್ಯೆ ಪ್ರಾಣಶಕ್ತ್ಯಾ ಪ್ರಬೋಧಯೇತ್. ಅಗ್ನಿ ಪ್ರದೇಶ ಅಂದರೆ ನಾಭಿಯಲ್ಲಿ, ಈಗ ತಾನೇ ಹೇಳಿದ್ವಿ ಒಂದೊಂದು ತತ್ವ ಇರುತ್ತೆ ಒಂದೊಂದು ಚಕ್ರದಲ್ಲಿ ಅಂತ. ಅಗ್ನಿ ಪ್ರದೇಶ ಅಂದ್ರೆ ನಾಭಿಯಲ್ಲಿ ಅಕಾರವಾಗಿ, ಆಮೇಲೆ ಹೃದಯ ಭಾಗದಲ್ಲಿ ಉಕಾರವಾಗಿ, ಭ್ರೂ ಮಧ್ಯದಲ್ಲಿ ಮಕಾರವಾಗಿ ಪ್ರಾಣಶಕ್ತಿ ಹೆಚ್ಚುತ್ತದೆ ಅಂತ. ಇದಾದ ಮೇಲೆ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ, ಬ್ರಹ್ಮ ಗ್ರಂಥಿರಕಾರೇ ಚ ವಿಷ್ಣು ಗ್ರಂಥಿ ಹೃದಯ ಸ್ಥಿತಃ ರುದ್ರ ಗ್ರಂಥಿರ್ಭ್ರುವೋರ್ ಮಧ್ಯೆ ಭಿದ್ಯತೆ ಕ್ಷರವಾಯುನಾ. ಅಕಾರವಿರುವಲ್ಲಿ ಅಂದರೆ ನಾಭಿಯ ಪ್ರದೇಶದಲ್ಲಿ ಬ್ರಹ್ಮಗ್ರಂಥಿ, ಉಕಾರವಿರುವಲ್ಲಿ ವಿಷ್ಣು ಗ್ರಂಥಿ ಮತ್ತು ಮಕಾರವಿರುವಲ್ಲಿ ರುದ್ರಗ್ರಂಥಿ. ಈ 3 ಗ್ರಂಥಿಗಳು ಸುಷುಮ್ನಾ ನಾಡಿಯಲ್ಲಿ ಈ 3 ಜಾಗಗಳಲ್ಲಿ ಇರುತ್ತೆ. ಇವುಗಳನ್ನ ಭೇದಿಸಿ ಪ್ರಾಣಶಕ್ತಿ ಮೇಲೆ ಇರುತ್ತದೆ. ನಮ್ಮ ಪ್ರಾಣಾಯಾಮ ಕ್ಲಾಸ್ಗಳಲ್ಲಿ ನಾವು ಉದರಶ್ವಾಸ, ಉರಶ್ವಾಸ, ಗ್ರೀವಶ್ವಾಸ ಏನು ಸೆಕ್ಷನಲ್ ಬ್ರೀತಿಂಗ್ ಮಾಡುವಾಗ ಈ ಅಕಾರ, ಉಕಾರ, ಮಕಾರ ಹೇಳುವುದು ಬಹುಶಃ ಈ ಪ್ರಾಣಶಕ್ತಿಯು ಈ ಗ್ರಂಥಿಗಳಲ್ಲಿ ಕೇಂದ್ರೀಕರಿಸಿ, ಅಕಾರ, ಉಕಾರ, ಮಕಾರ, ಓಂಕಾರದ 3 ಶಕ್ತಿಗಳು ಈ ಗ್ರಂಥಿಗಳನ್ನ ಭೇದಿಸಿ ಮೇಲೆ ಏರುವುದಕ್ಕೋಸ್ಕರವಾಗಿ ಅಂತ ಹೋಲಿಕೆ ಕೊಡಬಹುದು. ಸೆಕ್ಷನಲ್ ಬ್ರೀತಿಂಗ್, ಉದರ, ಉರ ಮತ್ತು ಗ್ರೀವಶ್ವಾಸ ಪ್ರಾಣಾಯಾಮ.
ಇದೇ ರೀತಿ ಪ್ರಾಣಾಯಾಮದ ಪರಿಣಾಮ ನಾಡಿ ಮತ್ತು ಚಕ್ರಗಳ ಮೇಲೆ ಹೇಗೆ ಆಗತ್ತೆ ಅಂತ ಕೆಲವು ಶ್ಲೋಕಗಳನ್ನು ನೋಡಿ. ಹಠಯೋಗದಲ್ಲಿ ನಾಡಿಗಳ ಮೇಲೆ ಪ್ರಾಣಾಯಾಮದ ಪರಿಣಾಮವನ್ನ ಈ ರೀತಿ ಹೇಳ್ತಾರೆ ಸ್ವಾಮಿ ಸ್ವಾತ್ಮಾರಾಮರು. ಪ್ರಾಣಾಯಾಮಂತತಃ ಕುರ್ಯಾನ್ ನಿತ್ಯಂ ಸಾತ್ವಿಕಯಾ ಧಿಯಾ ಯಥಾ ಸುಷುಮ್ನಾ ನಾಡೀಸ್ಥ ಮಲಾಶುದ್ಧಿಂ ಪ್ರಯಾಂತಿ ಚ. ಸಾತ್ವಿಕತೆಯಿಂದ, ಸಾತ್ವಿಕತೆ ಅಂತಂದ್ರೆ ಯಮ ನಿಯಮಗಳನ್ನ ಪಾಲಿಸಿ ಸಾತ್ವಿಕತೆಯಿಂದ ಪ್ರಾಣಾಯಾಮವನ್ನ ನಿತ್ಯವೂ ಮಾಡಿದರೆ ಸುಷುಮ್ನ ಮತ್ತು ಇತರ ನಾಡಿಗಳು ಮಲಮುಕ್ತವಾಗಿ ಶುದ್ಧಿಯಾಗುತ್ತವೆ. ನಾಡಿ ಮತ್ತು ಚಕ್ರಗಳ ಶೋಧನೆಯನ್ನ ಕುರಿತು ಇನ್ನು ಕೆಲವು ಶ್ಲೋಕಗಳು ಸ್ವಾತ್ಮಾರಾಮರು ಕೊಡ್ತಾರೆ. ಮಲದಿಂದ ತುಂಬಿರುವ ನಾಡಿಗಳು ಮತ್ತು ಚಕ್ರಗಳು ಹೇಗೆ ಶುದ್ಧವಾಗುತ್ತದೆ ಅನ್ನುವುದಕ್ಕೆ ಶುದ್ಧಿ ಮೇತಿ ಯದಾ ಸರ್ವಂ ನಾಡಿ ಚಕ್ರಂ ಮಲಾಕುಲಂ ತದೈವ ಜಾಯತೆ ಯೋಗಿ ಪ್ರಾಣ ಸಂಗ್ರಹಣೆ ಕ್ಷಮಃ. ಒಬ್ಬ ಯೋಗಿ ಪ್ರಾಣವನ್ನು ಸಂಗ್ರಹಿಸಲು ಮಲದಿಂದ ತುಂಬಿರುವ ನಾಡಿಗಳು ಮತ್ತು ಚಕ್ರಗಳನ್ನ ಶುದ್ಧ ಮಾಡಿಕೊಂಡಾಗ ಅದು ಸಾಧ್ಯ ಅಂತ. ಹೋದ ವಾರ ಹೇಳಿದ್ವಿ, ಪ್ರಾಣ ಸಂಗ್ರಹಣ ಅತಿ ಮುಖ್ಯವಾದದ್ದು. ಭಗವದ್ಗೀತೆ ಇದರಲ್ಲೆಲ್ಲ ಬಂದಿದೆ ಪ್ರಾಣ ಸಂಗ್ರಹಣದ್ದು. ಇದರಲ್ಲೂ ಅದೇನೆ ಹೇಳಿರೋದು ಪ್ರಾಣ ಸಂಗ್ರಹಣಕ್ಕೆ. ಆದರೆ ಅದಕ್ಕೆ ಹೇಗೆ ಅದನ್ನ ತಲುಪುವುದಕ್ಕೆ ಅನ್ನುವುದಕ್ಕೂ ಹೇಳಿದ್ದಾರೆ. ನಮ್ಮ ನಾಡಿ ಮತ್ತು ಚಕ್ರಗಳನ್ನ ಶುದ್ಧ ಮಾಡ್ಕೋಬೇಕು ಅಂತ. ಮುಂದೆ ಸ್ವಾತ್ಮಾರಾಮರೇ ಮತ್ತೆ ಹೇಳ್ತಾರೆ ಇನ್ನೊಂದು ಶ್ಲೋಕದಲ್ಲಿ, ವಿಧಿವತ್ ಪ್ರಾಣ ಸಂಯಾಮೈ ನಾಡಿ ಚಕ್ರೇ ವಿಶೋಧಿತೆ ಸುಷುಮ್ನಾ ವದನಂ ಭಿದ್ವಾ ಮುಖಾದ್ವಿಷತಿ ಮಾರುತಃ ಸುಖಾದ್ವಿಷತಿ ಮಾರುತಃ. ಪ್ರಾಣಾಯಾಮದಿಂದ ನಾಡಿ ಚಕ್ರಗಳು ಶುದ್ಧವಾದಾಗ ಪ್ರಾಣಶಕ್ತಿ ಸುಷುಮ್ನಾ ನಾಡಿಯಲ್ಲಿರುವ ಗ್ರಂಥಿಗಳನ್ನ ಭೇದಿಸಿ ಸುಲಭವಾಗಿ ಮೇಲೇರುತ್ತದೆ. ನಮ್ಮ ಸುಷುಮ್ನಾ ನಾಡಿ, ಅದರಲ್ಲಿ ಸುಷುಮ್ನಾ ನಾಡಿಯ ಒಳಗಿರುವ ಅನೇಕ ನಾಡಿಗಳನ್ನ ನೋಡಿದ್ವಿ. ಅದನ್ನ ಸುಷುಮ್ನಾ ನಾಡಿಯ ಲೇಯರ್ಸ್ ಅಂತ ಹೇಳ್ಬೋದು, ಒಂದೊಂದು ಲೇಯರ್ ಅಂತ ಹೇಳ್ಬೋದು. ಅದರಲ್ಲಿ ಆ ಸುಷುಮ್ನಾ ನಾಡಿ ಅಷ್ಟು 6 ಚಕ್ರಗಳನ್ನ ಸೇರಿಸುತ್ತದೆ. ಆ ಶ್ಲೋಕದಲ್ಲೇ ಬಂದಿತ್ತು, 6 ಚಕ್ರಗಳನ್ನ ಸೇರಿಸುತ್ತದೆ. ಅದರಲ್ಲಿ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೆ ಪ್ರಾಣಶಕ್ತಿ ಏರಬೇಕು ಮೇಲೆ. ಅದಕ್ಕೆ ಬಾಧಕವಾಗಿರುವ ಗ್ರಂಥಿಗಳು ಇರುತ್ತೆ. ಅಕಾರ ಉಕಾರ ಮಕಾರ ಇರುವ ಸ್ಥಳಗಳಲ್ಲಿ 3 ಗ್ರಂಥಿಗಳು, ಬ್ರಹ್ಮ ವಿಷ್ಣು ಮತ್ತೆ ರುದ್ರ ಗ್ರಂಥಿಗಳು. ಈ ಗ್ರಂಥಿಗಳನ್ನ ಭೇದಿಸಿ ಪ್ರಾಣಶಕ್ತಿ ಮೇಲೆ ಇರುವುದಕ್ಕೆ ಈ ನಾಡಿ ಮತ್ತು ಚಕ್ರ ಶೋಧನ ಆಗಬೇಕು ಅಂತ ಸ್ವಾತ್ಮಾರಾಮರು ಮೊದಲಿಗೆ ಹೇಳ್ತಾರೆ. ಈ ಚಕ್ರ ಶೋಧನವನ್ನ ಮಾಡುವುದು ಹೇಗೆ? ಪ್ರಾಣಾಯಾಮದ ಮೂಲಕ. ಇದಕ್ಕೆ ಇನ್ನೂ ಕೆಲವು ಸಂಬಂಧಪಟ್ಟ ವಿಷಯಗಳು ಇದೆ. ಗುರುಗಳು ಹೇಳಿದ ಹಾಗೆ ಮುದ್ರಾ ಬಂಧಗಳು ಇವುಗಳ ಬಗ್ಗೆನೂ ಇದೆ. ಅದನ್ನ ಇವತ್ತು ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸಮಯ. ಅದನ್ನು ಮುಂದಿನ ವಾರದಲ್ಲಿ ನೋಡುವ. ಅದನ್ನ ಈಗ ಇಲ್ಲಿಗೆ ನಿಲ್ಲಿಸ್ತೇನೆ, ಯಾಕೆಂದ್ರೆ ಅದಕ್ಕೆ ಇನ್ನೂ 1/4 ಗಂಟೆ ಮೇಲಾಗ್ಬಿಡುತ್ತೆ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಇಂದಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಮಾನವ ಶರೀರ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶರೀರ 5 ಅಡಿದೋ 6 ಅಡಿದೋ 5.5 ಅಡಿದೋ ಇಷ್ಟು ಮಾತ್ರ ಸೀಮಿತವಾಗಿಲ್ಲ. ಇದು ಅದ್ಭುತವಾದಂತಹ ಒಂದು ನಿಧಿ ಇದರೊಳಗಿದೆ, ಸಿರಿ ಇದರೊಳಗಿದೆ ಅನ್ನೋದು ನಮ್ಗೆ ಇವತ್ತು ಅರ್ಥ ಆಯ್ತು.
ನಾವು ಉಸಿರಾಡುವಂಥದ್ದು ಕೇವಲ ಒಂದು ಉಸಿರಾಟ ಮಾತ್ರ ಅಂತ ಅನ್ಕೊಂಡಿದ್ವಿ. ಆದ್ರೆ ಆ ಉಸಿರು ಯಾವ ರೀತಿಯಲ್ಲಿ ಎಲ್ಲ ಷಟ್ಚಕ್ರಗಳನ್ನ ಭೇದಿಸಿ ಒಳಗೆ ಹೋದಾಗ ಮೇಲಕ್ಕೆ ಬಂದಾಗ ಇನ್ನು ಮುಂದೆ ಈ ವಿಷಯಗಳು ಇದೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಅದನ್ನು ಹೇಳಿದ್ದಾರೆ. ಸೊ ಆ ರೀತಿಯಲ್ಲಿ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾದರೂ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಈ ಮೂರನ್ನು ಸ್ವಲ್ಪ ಚೆನ್ನಾಗಿ ಪಾಲನೆ ಮಾಡಿ ಅಭ್ಯಾಸ ಮಾಡಿದರೆ ಪ್ರಾಣಾಯಾಮದ ಅನುಭವ ನಮ್ಗೆ ಚೆನ್ನಾಗಾಗತ್ತೆ, ಪ್ರಾಣಾಯಾಮದ ಎಫೆಕ್ಟ್ ಚೆನ್ನಾಗಾಗತ್ತೆ. ಈಗ ನಾಡಿಗಳ ಮೂಲಕ ಪ್ರಾಣ ಹರಿಬೇಕು ಅಂದ ತಕ್ಷಣ ನಾಡಿ ಶುದ್ಧಿ ಪ್ರಾಣಾಯಾಮ ಒಂದೇ ಮಾಡಿದ್ರೆ ಸಾಲದು. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ, ಕೆಲವು ಎಥಿಕ್ಸು ಮತ್ತು ಆಸನ, ಅಂದ್ರೆ ಆಸನಗಳ ಮೂಲಕವೂ ನಮ್ಗೆ ಕೆಲವು ಪ್ರಾಣಾಯಾಮದ್ದು ಯಮ ನಿಯಮದ ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಆಸನಗಳ ಮೂಲಕ ಉಸಿರಾಟದ ಅನುಭವನೂ ಆಗತ್ತೆ, ಪ್ರಾಣಾಯಾಮದ ಅನುಭವನೂ ಆಗತ್ತೆ. ಈ ನಾಡಿ ಶುದ್ಧಿ ಅಥವಾ ಚಕ್ರಗಳನ್ನ ಭೇದಿಸಿ ಹೋಗ್ಬೇಕು ಅಂದ್ರೆ ಬೇಕಾದಂತ ಪೂರ್ವಭಾವಿಯಾಗಿ ಆಸನಗಳನ್ನ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಇದ್ರೆ ಪ್ರಾಣಾಯಾಮದ ಅಭ್ಯಾಸ ನಮ್ಗೆ ತುಂಬಾ ಅದ್ಭುತವಾಗಿ ಅದರ ಅನುಭವ ಆಗತ್ತೆ ಮತ್ತು ಸಿದ್ಧಿ ಆಗತ್ತೆ. ಇದು ನಮ್ಮ ಗುರುಗಳು ಆಗಾಗ್ಗೆ ಹೇಳ್ತಾ ಇದ್ರು. ಅದಕ್ಕಾಗಿ ಕೆಲವು ಆಸನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ಬೇಕು, ಕೊನೆಯವರೆಗೂ ಮಾಡ್ತಾ ಇರ್ಬೇಕು ಅಂತ ಹೇಳೋ ಉದ್ದೇಶವೇ ಅದು. ನಮ್ಮನ್ನು ಶರೀರ ಶುದ್ಧಿಯಾಗಿ ಇಟ್ಕೊಂಡಾಗ ಮನಃಶುದ್ಧಿ ಆಗತ್ತೆ, ಶರೀರ ಮನ ಶುದ್ಧಿ ಆದಾಗಲೇ ಪ್ರಾಣ ಶುದ್ಧಿ ಆಗತ್ತೆ. ಈ ವಿಚಾರವನ್ನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಟೆಕ್ಸ್ಟ್ಗಳಲ್ಲಿ ಹೇಗೆ ಹೇಳಿದೆ ಅನ್ನೋದನ್ನ ಶ್ರೀಯುತ ಶರತ್ ಅವರು ನಮ್ಗೆ ಇವತ್ತು ಹೇಳಿಕೊಟ್ಟಿದ್ದಾರೆ. ನೀವು ಎಲ್ಲರೂ ಕೇಳಿದಿರಿ. ಮುಂದಿನ ಗುರುವಾರ ಮತ್ತೆ ಭೇಟಿ ಆಗೋಣ. ಇದಕ್ಕೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ಇದೆ, ಕಂಟಿನ್ಯೂ ಆಗತ್ತೆ. ನಿಮ್ಮ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅಂತ ಹೇಳ್ತಾ ಬಂದಿರತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.